ಏನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಏನು ವಾರ್ ನಡೀತಾ ಇದೆ, ಕಾಂಗ್ರೆಸ್ಸಿಗರ ವಾರು, ಇದು ಮತ್ತಷ್ಟು ತಾರಕಕ್ಕೆ ಏರಿದೆ. ಮಾಲಿಕೆಯ ಗುತ್ತೇದಾರ್ ಅವರು ಅರ್ಹತೆ ಇಲ್ಲದವರನ್ನ ಅಧಿಕಾರ ನೀಡುತ್ತಿರುವ ಶಾಸಕ ಎಂ.ವೈ. ಪಾಟೀಲ್ ಮತ್ತು ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ನಡವಳಿಕೆ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅಂತ ಮಾಜಿ ಸಚಿವ ಮಾಲಿಕೆಯ ಗುತ್ತೇದಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಇವರಿಗೆ ದನಿಗೂಡಿಸಿದ ಮುಖಂಡ ಜೆ.ಎಂ. ಕೊರಬು ಅವರು, ನಾನು ಹಿಂದಿನ ಚುನಾವಣೆಯಲ್ಲಿ ಕಣದಿಂದ ಹಿಂದೆ ಸರಿಯೋದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಪಕ್ಷದ ಬಲಿಷ್ಠತೆ ಮತ್ತು ಪಕ್ಷದ ಮುನ್ನಡೆತೆಗಾಗಿ ನಾನು ಈ ಒಂದು ತ್ಯಾಗವನ್ನು ಹಿಂದೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಕ್ಕಾಗಿ ಮಾಡಿದ್ದೇನೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಡೆ ನೋಡೋದಾದರೆ 2028ರ ಚುನಾವಣೆ ಸಂದರ್ಭದಲ್ಲಿ, ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಗಾಗಿ ಈ ಒಂದು ಪೈಪೋಟಿ ಜೋರಾಗಿಯೇ ನಡೀತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನು ಮಾಜಿ ಸಚಿವ ಮಾಲಿಕೆಯ ಗುತ್ತೇದಾರ್ ಅವರು ಜೆ.ಎಂ. ಕೊರಬು ಅವರನ್ನು ತೆಗೆದುಕೊಂಡು ನೇರವಾಗಿ ಅರುಣ್ ಕುಮಾರ್ ಪಾಟೀಲ್ ಮತ್ತು ಶಾಸಕ ಎಂ.ವೈ. ಪಾಟೀಲ್ ಅವರ ವಿರುದ್ಧ ಕೆಂಡವನ್ನು ಕಾರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎಂ.ವೈ. ಪಾಟೀಲ್ ಅವರನ್ನ ಮೂಲೆಗುಂಪು ಮಾಡಿ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರೇ ತಾಲೂಕಿನಲ್ಲಿ ರಾಜ್ಯಭಾರ ಮಾಡ್ತಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರನ್ನ ಗುರುತಿಸಿ ಅಧಿಕಾರ ನೀಡಬೇಕು. ಅರುಣ್ ಕುಮಾರ್ ಪಾಟೀಲ್ ಮುನಿಮಗನಾಗಿ ಕೆಲಸ ಮಾಡ್ತಿಲ್ಲ. ಶಾಸಕರೇ ಅರುಣ್ ಕುಮಾರ್ ಪಾಟೀಲ್ ಕೈಯಲ್ಲಿ ಮುನಿಮಗನಾಗಿ ಕೆಲಸ ಮಾಡ್ತಿರುವುದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿರುವ ವಿಷಯ ಎಂದು ಗುತ್ತೇದಾರ್ ತಿಳಿಸಿದರು. ಶಾಸಕ ಮತ್ತು ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಅಷ್ಟೇ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಮುಖಂಡರು ಇಲ್ಲ. ನಮಗೂ ಕೂಡ ಸಾವಿರಾರು ಹಿರಿಯರು, ಮುಖಂಡರು, ಕಾರ್ಯಕರ್ತರು ಇದ್ದಾರೆ. ಮಾಲಿಕೆಯ ಗುತ್ತೇದಾರ್ ಯಾರು ಮೂಲೆಗುಂಪು ಮಾಡಲು ಸಾಧ್ಯವಿಲ್ಲ ಎಂದು ಗುಡುಗಿದರು. ಶಾಸಕರ ಚೇಲಾಗಳು ನಾವು ಯಾವ ಪಕ್ಷದಲ್ಲಿ ಇದ್ದಾವೆ ಎಂದು ಪ್ರಶ್ನೆ ಮಾಡ್ತಾರೆ. ನನ್ನ ರಕ್ತದಲ್ಲೇ ಕಾಂಗ್ರೆಸ್ ಪಕ್ಷದ ರಕ್ತ ಹರಿಯುತ್ತಿದೆ ಎಂದು ಶಾಸಕರ ಆಪ್ತರಿಗೆ ತಿರುಗೇಟು ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಜನರ ಬಾಯಿಂದ ಬರ್ತಾ ಇದೆ. ಇದೇ ಹಿಂಗೆ ನಾವು ನಿಮ್ಮ ಮನೆ ಹಾಕ್ಯಾರಲ್ಲಪ್ಪ, ನಾವು ಬಡವ್ರು ನೋಡ್ತೇವೆ, ಮನೆ ಹಾಕ್ಯಾರಲ್ಲಪ್ಪ ಅಂತ ಹೇಳಿದ್ರೆ ನಮ್ಗೆ ಎಲ್ಲಿ ಕೊಡ್ತಾರೆ ಸರ್, ನಾವು ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ, ದುಡ್ಡಿಲ್ಲ ಅನ್ನೋದು ಜನರಲ್ಲಿಂದ ಬರ್ತಾ ಇದೆ. MLA ಅವರು ಹೆಂಗೆ ಹೇಳ್ತಾರೆ, ಅಲ್ಲಿ ಕೊಟ್ಟ ಯಾರು ಕೇಳ್ತಾರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಪಕ್ಷದ ಮುಖಂಡರು, ಜಿಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಅವ್ರು ಕೇಳ್ತಾ ಇದ್ದಾರೆ ಅಂತ ಮಾತು ಜನರು ಹೇಳ್ತಾ ಇದ್ದಾರೆ. ಇವತ್ತು ನಾನು ಕೆಲವೊಂದು ಆದಂಥ ಘಟನೆಗಳು ಕೂಡ CS ಕೊಟ್ಟಿದ್ದೇವೆ, ವಿಡಿಯೋ ರೆಕಾರ್ಡ್ಗಳು ನಿಮಗೂ ಬೇಕಾದ್ರೆ ಕಳಿಸ್ತೇವೆ, ತಾವು ರೊಕ್ಕ ಕೇಳಿ ಇವೆಲ್ಲ. ಹೌದು ಹೌದು ಖಂಡಿತವಾಗಿ ಸಿಗ್ತದೆ. ನಮ್ಮ ಪಕ್ಷದ ಕಣ್ಣೀರು ಹಾಕಿದ್ರಲ್ಲಿಂದ ಈ ನೋವಾಗಿದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯ ವಾತಾವರಣ ಆಗಬಾರ್ದು. ಹಿಂದುಳಿದ ಆಲ್ಮತ್ ಸಮಾಜದ ಜೆ.ಎಂ. ಕೊರಬು ಅವರು ಇಂಥ ಒಂದು ವಯಸ್ಸಿನಲ್ಲಿ ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಆ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ. ಅವ್ರು ಕಣ್ಣೀರು ಬರಬೇಕಾದ್ರೆ ಯಾವ ರೀತಿ ಅವ್ರಿಗೆ ನೋವು ಕೊಟ್ಟಿರ್ಬೋದು. ಅವರು ಓಪನ್ ಆಗಿ ಹೇಳಿದ್ದಾರೆ, ನಿಮಗೆ ನಂಬೋದ್ರೆ ನಿಮ್ಮ ಮಗನಿಂದ ನಮಗೆ ಭಾಳ ಅನ್ಯಾಯ ಆಗಿದೆ ಅಂತ ಓಪನ್ ಹೇಳಿದ್ದಾರೆ. ಅವ್ರು ಸರಿ ಮಾಡ್ಬೇಕು ತಂದಿದ್ದವರು. ಅವ್ರ ಮಗನಿಗೆ MLA ಮಾಡಬೇಕಾದ್ರೆ ಈ ರೀತಿ ಬೇರೆ ನೋಯಿಸೋದ್ರಿಂದ MLA ಆಗಕ್ಕಾಗಲ್ಲ. ಯಾರೇ ನಾವು ಜನಪ್ರತಿನಿಧಿ ಆಗಬೇಕು, ಎಲ್ಲ ಜಾತಿ ವಿಶ್ವಾಸ ತೊಗೋಬೇಕಾದ್ರೆ. ಬರೀ ಒಂದು ಜಾತಿಗೆ ನಾವು ಎಬ್ಸ್ಕೊತ ಹೋಗಿ ಒಂದು ಜಾತಿ ಉಳಿದ ಜಾತಿಗಳನ್ನ ತುಳಿತಾ ಹೋದರೆ ಯಾರು MLA ಆಗಲ್ಲ. ಮಾಲಿಕೆ ಗುತ್ತೇದಾರ್ MLA ಆಗಬೇಕಾದ್ರೂ ಕೂಡ ಎಲ್ಲ ಧರ್ಮದ ಓಟುಗಳು ಬೇಕು, ಎಲ್ಲ ಜನರ ವಿಶ್ವಾಸ ಬೇಕು, ಅವರಿಗೂ ಕೂಡ ಆ ಅರಿವು ಇರಬೇಕು. ಇಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಒನ್ ಸೈಡ್ ಹೋಗ್ತಾ ಇದೆ. ಏನೇನು ಅಲ್ಲಿ ಅಹಿಂದ ಮತಗಳು ಎಲ್ಲ ರೊಕ್ಕ ಕೊಟ್ಟರೆ ಬರ್ತಾವೆ ತಿಳ್ಕೊಳಕ ಅಂತಾರೆ. ಆ ಕಾಲ ಹೋಗ್ಯದ ಇವತ್ತು, ಆ ಕಾಲ ಇಲ್ಲಿ. ಹೌದು ಇದೇ ವಿಚಾರ, RT ಉಳಿಸೋದಷ್ಟು ಇದೇ ವಿಚಾರ. ಯಾರು ಎಂ.ವೈ. ಪಾಟೀಲ್ ಮಗ ಏನು ಹೇಳಿದ, ನಮ್ಮ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾನೆ, ಆ ರೀತಿ ನಡ್ಕೊಂಡಿದಂದ್ರೆ ಅವ್ನಿಗೊಂದು ಟೇಬಲ್ ಕುರ್ಚಿ ಕೊಡ್ತಿದ್ದೇವೆ ಮುನಿಮ್ ಕೆಲಸಕ್ಕೆ. ಮುನಿಮ್ ಕೆಲಸ ಇಲ್ಲ, ಮುನಿಮೆ ಎಂ.ವೈ. ಪಾಟೀಲ್ ಆಗ್ಯಾರ, ಇವರೇ ಮಾಲಕ್ ಆಗ್ಯಾರ. ನಿಮ್ಗೆ ಗೊತ್ತಿಲ್ಲ, ನಮ್ಮ ತಾಲೂಕದಾಗ ನೀವು ಹೋಗಿ ನಾವು ಹೇಳ್ತಾ ಇದ್ದೀವಲ್ಲ, ನೀವು ಸುದ್ದಿ ಮೇಲೆ ನಿಮ್ಮದೇ ಇಂಟೆಲಿಜೆನ್ಸ್ ಇದೆ. ಹಳ್ಳಿಗೆ ಹೋಗಿ ಕೇಳಿ ಅವ್ರ ಕಾರ್ಯವೈಖರಿಗಳು ಹೆಂಗವ, ಏನೇನು ನಡೆದ ನೀವು ಕೇಳಿ ಸುದ್ದಿ ತೊಗೊಳ್ಳಿ. ನಾವು ಒಂದು ವೇಳೆ ನಿಮಗೆ ವಿಶ್ವಾಸ ಇಲ್ಲ ಅಲ್ಲಿ ತೊಗೊಳ್ಳಿ. ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯ ಮನೆಗೆ ವಂದಿಸಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ
ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದಲ್ಲಿ ಗಮನಿಸಿ. ನನ್ನ ಅಳಿಲು ಇಷ್ಟು, ನಾವು ಯಾವುದೇ ನಮ್ಮ ಪಕ್ಷದ ವಿರೋಧ ಚಟುವಟಿಕೆ ಮಾಡೋಕ್ಕೆ ನಾವು ಬಂದಿಲ್ಲ. ನಾವು ಪಕ್ಷಿನ ಶಿಸ್ತಿನ ಸಿಪಾಯಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ ನಡೀತಕ್ಕಂಥ ವ್ಯಕ್ತಿಗಳು. ನಾವು ಒಂದೇ ಉದಾಹರಣೆ ಕೊಟ್ಟಿದೆ ಅಂದರೆ 2023ರಲ್ಲಿ ನಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಏನು ಸರ್ವೆ ಮಾಡಿದರು, ಆ ಸರ್ವೆದಲ್ಲಿ ನಾನು ಟಾಪ್ನಲ್ಲಿತ್ತು. ಅಪ್ ಟು ಡೆಲ್ಲಿ ತನಕ ಸ್ಕ್ರೀನಿಂಗ್ ಸಮಿಟಿ ಒಳಗೆ ಹೋಗೋ ತನಕ ನಂದಿತ್ತು. 224 MLAಗಳನ್ನು ಎಲ್ಲನೂ ಫೈನಲ್ ಆಗಿತ್ತು. ಬರೀ 7 MLA ಬಿಟ್ಟು ಎಲ್ಲ MLAಗಳು ಲಿಸ್ಟ್ ಅನೌನ್ಸ್ ಆಗಿತ್ತು. ಆ 7 MLA ಒಳಗೆ ನಮ್ಮದು ಅಫ್ಜಲ್ಪುರ ಒಂದು, ಲಿಂಗಸೂರು ಒಂದು, ಕುಂದಗೋಳ ಒಂದು, ಹರಿಹರ ಒಂದು, ಚಿಕ್ಕಮಗಳೂರು. ಈ ಅಫ್ಜಲ್ಪುರ ಸಿಟ್ಟಿಂಗ್ MLA ಇದ್ಕೊಂಡ್ಬಿಟ್ಟು ಅವ್ರದ್ದು ಆ ಜನರ ಒಂದು ಅವ್ರ ಅಭಿಪ್ರಾಯ ಇಲ್ಲಾರ ಸಲುವಾಗಿ ಅವ್ರದ್ದು ಸಹಿತ ನಿಂತಿತ್ತು. ಏನು ನಮ್ಮ ಏನು ಕೊಡುಗೆ ಕೊಟ್ಟಂಥ 371J ಆರ್ಟಿಕಲ್ಸ್ ಕೊಡುಗೆ ಕೊಟ್ಟಂಥ ಮಹಾನ್ 2ನೇ ಅಂಬೇಡ್ಕರ್ ಅಂತ ಏನು ಕಳ್ಸ್ಕೊಳ್ತಾರೆ ಮಲ್ಲಿಕಾರ್ಜುನ್ ನಮ್ಮ ಸಾಹೇಬರು, ಅವರು ಆಶೀರ್ವಾದ ಮಾಡಿದರು. ಇದೊಂದು ಸ್ವಲ್ಪ ಈ ವಯಸ್ಸಿನಲ್ಲಿ ಇರಲಿಯಪ್ಪ, ಇಳಿ ವಯಸ್ಸಿನಲ್ಲಿ ಇದೊಂದು ಸಲ ಅವ್ರು ಆಗಲಿ ಅಂತ ಅಂದ್ಕೊಂಡು ನಾವು ಆಯ್ತು ಬಿಡಿ ಸರ್, ತಾವು ಹೆಂಗೆ ಹೇಳ್ತೀರಿ ಹಂಗಂತ ನಾವು ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಆದೇಶವನ್ನು ಪರಿಪಾಲಿಸಿ ನಾನು ವಾಪಸ್ ಬೆಂಗಳೂರು ಬಂದಾಗ, ನಾನು ಮನೆಯಾಗಿದ್ದಾಗ MY ಪಾಟೀಲ್ ಸಾಹೇಬರು, ಅವ್ರ 2 ಜನ ಮಕ್ಕಳು, ಅವ್ರ ತಮ್ಮವರು SY ಪಾಟೀಲ್ ಅವರು, ಅವ್ರ ಮಾವದಿರೋ ಗೌಡರು, ಎಲ್ಲ ಬೀಗರು ಬಿಜ್ಜರು ಸೇರಿಕೊಂಡು ಸುಮಾರು 30-40 ಜನ ನನ್ನ ಮನೆಗೆ ಬಂದು, ದಯವಿಟ್ಟು ತಾವು ಕಾಂಗ್ರೆಸ್ ಪಕ್ಷ ಬಿಡಬೇಡ್ರಿ, ತಾವು ಬರಬೇಕು ಅಂತ. ಇಲ್ಲ ಸರ್, ನೀವು ಬಿಡು ಅಂದ್ರೂ ನಾನು ಬಿಡಲ್ಲ ಕಾಂಗ್ರೆಸ್ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀನಿ ಅಂತ ತಿಳ್ಕೊಂಡು ಹೇಳಿಬಿಟ್ಟು ಇಲ್ಲೇ ಪತ್ರಿಕಾಗೋಷ್ಠಿ ಒಳಗೆ ನಾವು MLA ಸಾಹೇಬ್ರಿಗೆ ನನ್ನ ಬೆಂಬಲ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಪ್ರಸ್ತಾಪ ಮಾಡಿದ್ದೆ. ನನ್ನ ಏನಪ್ಪ ನನ್ನ ಫಾಲೋವರ್ಸ್ ನನ್ನ ನಂಬ್ಕೊಂಡು ಬಂದಾರ ಕಾರ್ಯಕರ್ತರು, ನನ್ನ ಸಲುವಾಗಿ ದುಡ್ದಾರ, ಅವರಿಗೆ ಮತ್ತು ಯಾರಿಗೂ ಕೈ ಬಿಡಬೇಡ್ರಿ, ನನ್ನ ವೈಯಕ್ತಿಕವಾಗಿ ನಿಮ್ಗೆ ಯಾವ ಕೆಲಸ ಕೊಡ್ರಿ ಯಾವುದೂ ಕೊಡ್ರಿ ಅಂತ ನಾನು ಏನೂ ಕೇಳಲ್ಲ, ದಯವಿಟ್ಟು ಏನಪ್ಪ ನಮ್ಗೆ ಗೌರವದಿಂದ ನಡೆಸ್ಕೊಡ್ರಿ, ಗೌರವದಿಂದ ಹೋಗ್ರಿ ಅಂತ ಹೇಳಿದ್ದೆವು. ಆ ಸಂದರ್ಭದಾಗ ಎಲ್ಲನೂ ಹೇಳಿ ಮಾಡಿ ನಮಗೆಲ್ಲ ರಾತ್ರಿ ಆಗಲ್ಲ ದುಡಿಸ್ಕೊಂಡ್ರು. ರಾತ್ರಿ ಆಗಲ್ಲ ದುಡ್ದಿನಿ ನಾನು. ಯಾಕಂದ್ರೆ ಪ್ರತಾಪ ಸರ್ಕಲ್ದಲ್ಲಿ ನಿಮ್ಗೆ ಹೇಳೋದಂದ್ರೆ ನಮ್ಮ ಏನಪ್ಪ ಅಂತಂದರೆ ಅಲ್ಲಿ ನಮ್ಮ ಕೋರ್ಟ್ಗಳೆಲ್ಲ ಆ ಕಡೆ ಪರಿವರ್ತನೆ ಆಗಿತ್ತು. ಅಲ್ಲಿ XZP ಮೆಂಬರು ದಿಲೀಪ್ ಪಾಟೀಲ್ ಅವ್ರ ಕಡೆ 2 ದಿವಸ ಕ್ಯಾನ್ವಸ್ ಮಾಡಿದಂಥವ್ರನ್ನೆಲ್ಲ ಕರ್ಕೊಂಡ್ಬಂದುಬಿಟ್ಟು ಇವ್ರು ಎಷ್ಟು ಹಳ್ಳಿ ಒಳಗೆ ಹೋಗ್ತಿರಲಿಲ್ಲ, ಅವು ಬಿಟ್ಕೊಂಡಿರಲಿಲ್ಲ. ನಿಮ್ಮ ಚಿಲಿಮಗಿರಿ ಒಳಗೆ ನಾನಲ್ಲಿ ಬಗೆಹರಿಸ್ಕೊಂಡು ಭಾಷಣ ಮಾಡಿಸಿ ನನ್ನದೇ ಆದಂಥ ಫಾದರ್ಸರ್ನ ಅವ್ರಿಗೆ ಬೆಂಬಲ ಏರಿಸ್ಬಿಟ್ಟು ಎಷ್ಟು ಹಳ್ಳಿಗಳೊಳಗೆ ಇವ್ರು ಮಾತುಕೊಳ್ಳೋಕೆ ಹಿಂದೆ ಹೊಡಿತಿದ್ರು. ಅವ್ರು ಬಂದುಬಿಟ್ಟು, ಸರ್ ನೀವು ಮಾತು ಕೊಟ್ಟರೆ ಮಾತ್ರ ನಾವು ಇದು ಮಾಡ್ತೀವಿ ಸರ್, ನಮಗೆ 3 ಬೋರ್ ಬೇಕು 3 ಹೊಣೆಗೆ, ನೀವು ಮಾತು ಕೊಟ್ಟರೆ ಮತ್ತು ಅವ್ರು ನಂಬಲ್ಲ ನಾವು. ಅಂಥ ಒಂದು ಸಂದರ್ಭಗಳನ್ನೆಲ್ಲ ಎದುರಿಸಿ ಅವ್ರಿಗೆ ನಾವು ಹಾರಿಸಿ ತಂದ ಬಳಿಕ ನಾವು 3 ವರ್ಷದಿಂದ ಎಷ್ಟೇ ನೋವುಗಳು ತಡ್ಕೊಂಡ್ರು ನಾವು ಸನ್ಮಾನ್ಯ ಶಾಸಕರಿಗೆ ನಾನು ಎಂದೂ ಅಪವಾದ ಮಾಡಲ್ಲ. ಅವ್ರಿಗೆ ಇಲ್ಲಿಟ್ಟು ಪೂಜಿಸ್ತೀನಿ, ಇವತ್ತಿಗೂ ಪೂಜಿಸ್ತೀನಿ, ಮುಂದಾದರೂ ಪೂಜಿಸ್ತೀನಿ. ಅವ್ರು ಮುತ್ಸದ್ದಿ ರಾಜಕಾರಣಿ, ನಮಗೆಲ್ಲ ಥರ ಇದು ಗೌರವ ಕೊಟ್ಟಾರೆ. ಅದ್ರ ಉದಾಹರಣೆ ಏನಂತಂದರೆ, ಒಂದು CPI ಯಾರು ಬಂದು ಬೆಳಕು ನಿಂದು ಏನು ಮಾಡಬೇಕು ಅಂತಂದಾಗ ಒಂದು CPI ತೊಗೊಂಡು ಹೋದೆ, ಸಹಿ ಮಾಡಿ ಕೊಟ್ಟರು. ಕೊಟ್ಟ ತಕ್ಷಣ ಹೋಯ್ತು ನಾನು PA ಕೈ ಕೊಟ್ಟು ನೋಡಪ್ಪ ಕಳಿಸ್ಕೊಡಪ್ಪ. ಹಾಂ, ಅದು ನಮ್ಮ ಅರುಣ್ ಪಡ್ಲೆ ಅವರದ ಬಂದ್ ಮಾಡಿದರು. ಇಂಥ ಅನೇಕ ಉದಾಹರಣೆಗಳನ್ನು ನಮ್ಮದು ಯಾವುದೇ ಕೆಲಸ ಕಾರ್ಯಗಳನ್ನು ಅವ್ರು ಮಾಡಿಸಲಿಲ್ಲ. ಇವು ಯಾವುವು ನಾವು ಹೇಳಿಲ್ಲ, ಯಾರ ಮುಂದೂ ನಾವು ಹೇಳಿಲ್ಲ. ತೋಡ್ಕೊಂಡು ಇರಲಿ ಪಾರ್ಟಿಗಾಗಿ ನಾವು ದುಡಿಬೇಕಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಅಂತೇಳಿ. ಮೊನ್ನೆ ನಮ್ಮದು ರಸ್ತೆ 3 ವರ್ಷದಿಂದ ನಾನು ಸಫರ್ ಆಗ್ತಾ ಇದ್ದಾರೆ ರೈತರು. ನೀರು ಭಾಳ ತೊಂದರೆ ಆಗ್ತಾಯಿದೆ ಅವ್ರಿಗೆ. ಅವ್ರು ನಾನು ಬೆನ್ನು ಹತ್ತಿದ್ರು ಸಹಿತ ನಾನು ಸಾಹೇಬ್ರಿಗೆ ಗಮನಕ್ಕೆ ತಂದೆ 6 ತಿಂಗಳಿಂದ ಮಾಡೋಣ ಅಂದರು. ಮಾಡೋಕ್ಕಲ್ಲ, ದುಡ್ಡು ಇಲ್ಲ ಅಂದ್ರೆ ಬಿಡಿ ಸರ್ ಹೋಗಲಿ, ನಾನು ಏನೋ ರೈತರಿಗೆ ಒಂದಕ್ಕೆ ಹಾಕ್ಕೊಂಡು ನಾವಿಟ್ಟು ಮಾಡ್ಕೊಂಡು ಏನೋ ಮಾಡಿಕೊಡ್ತೀನಿ ಸರ್, ನೀವು ಪೂಜೆ ಮಾಡಿರಿ. ಯಾಕೆ ನಾಳೆ ಯಾರೋ ವರದಿಗಾರ ಬಂದುಬಿಟ್ಟು ನಾವು ಪೂಜೆ ಮಾಡಿ ಏನೋ ಮಾಡಿದ್ರೆ ನಮ್ಮ ಕ್ವಶನ್ ಕೇಳಿದ್ರೆ ಪಕ್ಷ ನಿಮ್ಮದೇ, ಸರ್ಕಾರ ನಿಮ್ಮದೇ, ನೀವು ಯಾಕೆ ಮಾಡ್ತೀರಿ ಅಂದ್ರೆ ನಮ್ಗೆ ಮಾತಿರಲ್ಲ. ಒಪ್ಕೊಂಡ್ರು. AWE ನೀರಾವರಿಗೆ ಅಂದರು ಹೇಳಿ ಫೋನ್ ಮಾಡಿ ಕಾರ್ಡ್ ಪ್ರಿಂಟ್ ಮಾಡೋ, ಕಲ್ಲ ರೆಡಿ ಮಾಡು ಅಂತ ಹೇಳಿದರು. ಐನ್ ಮೂಮೆಂಟ್ನಲ್ಲಿ ಮಗನ ಮಾತು ಕೇಳ್ಕೊಂಡು ಕೈ ಕೊಟ್ಟು ನನಗೆ ಎಷ್ಟು ನೋವು ಆಗಬೇಕಾದ್ರಿಂದ ಹೇಳಿ ನೋಡೋಣ. ಈ ಥರ ಅನೇಕ ನೋವುಗಳನ್ನು ನಾವು ಅನುಭವಿಸ್ತಾ ಇದ್ದೆವು. ಅದಕ್ಕೆ ಈ ಪಕ್ಷ ಉಳಿಬೇಕಾಗಿತ್ತು ಅಂತಂದರೆ ಇವರು ತಿದ್ದುಕೋಬೇಕು. ಮುಂದಿನ ದಿನ ಮೊದಲು ತಿದ್ದುಕೊಂಡು ಒಂದು ಎಲ್ಲರನ್ನೂ ಕರೆಸಿ ಏನು ನ್ಯೂನತೆಗಳನ್ನು ಸರಿಪಡಿಸಿ ಈ ಪಕ್ಷನ ಮುನ್ನುಗ್ಗಿಸುವ ವ್ಯವಸ್ಥೆ ಅವ್ರು ಮಾಡಬೇಕಂತ ಈ ವೇದಿಕೆ ಮುಖಾಂತರ ನಾನು ನಮ್ಮ ಹೈಕಮಾಂಡರಲ್ಲಿ ಮತ್ತು ಸ್ಪೆಷಲಾಗಿ MLA ಅವ್ರ ಹತ್ರ ನಾವು ವಿನಂತಿಸ್ಕೊಳ್ತೇವೆ.